ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಹೋರಾಟದ ನಂತರ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೂಡ ಕೊಟ್ರು. ಈಗ ಪೊಲೀಸ್ ಅವರು ಆ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ವಿದ್ಯಾರ್ಥಿಗಳ ಮತ್ತೆ ಯುವಜನರ ಮೇಲೆ ನಿಂದನಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟಂತೆ ಮತ್ತೆ ಸರ್ಕಾರಿ ಆಸ್ತಿ ಪಾಸ್ತಿ ನಷ್ಟಕ್ಕೆ ಸಂಬಂಧಪಟ್ಟಂತೆ ಕೇಸ್ಗಳನ್ನ ಮಾಡ್ತಾ ಇದ್ದಾರೆ. ಆ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಒಬ್ಬ ವಿದ್ಯಾರ್ಥಿನಿ ಮೋದಿಯವರ ವಿರುದ್ಧ ಒಂದು ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿರುತ್ತೆ. ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಕ್ಷಮೆ ಕೂಡ ಯಾಚಿಸುತ್ತೆ. ಆ ಹುಡುಗಿ ಮೇಲೆ ಪೊಲೀಸ್ ಅವರು ಕೇಸ್ ಕೂಡ ದಾಖಲಿಸಿರ್ತಾರೆ. ಆದ್ರೆ ಕಂಗನಾ ಅವರು ರೀಸೆಂಟ್ ಆಗಿ ವಿದ್ಯಾರ್ಥಿ ಹೋರಾಟದಲ್ಲಿ ಭಾಗಿಯಾಗಿದ್ದಂತವರ ಮೇಲೆ ಒಂದು ನಿಂದನಾತ್ಮಕ ಹೇಳಿಕೆಯನ್ನ ಹೇಳಿರ್ತಾರೆ. ಈ ಜಂಜಿ ಹೋರಾಟಗಾರರು ಗಟರ್ ಚಾಪ್ ಅಂತ ಹೇಳಿ, ಅಂದ್ರೆ ಚರಂಡಿಯಂತಹ ಮನಸ್ಥಿತಿಯವರು ಅಥವಾ ಕೊಳಕು ಮನಸ್ಥಿತಿಯವರು ಅಂತ ಹೇಳಿ, ಅವ್ರ ಮೇಲೆ ಯಾವುದೇ ಕೇಸ್ ಕೂಡ ದಾಖಲೆ ಆಗೋದಿಲ್ಲ. ಯಾಕಂದ್ರೆ ಒಂದು, ನೀವು ಆಡಳಿತ ಪಕ್ಷದ ಸಂಸದರಾಗಿ ಅಥವಾ ಆಡಳಿತ ಪಕ್ಷಗಳ ಬೆಂಬಲಿತರಾಗಿ ನೀವು ಎಂಥದ್ದೇ ನಿಂದನಾತ್ಮಕ ಹೇಳಿಕೆಯನ್ನು ಕೊಟ್ಟರು ಕೂಡ ನಿಮ್ಮ ಮೇಲೆ ಕೇಸ್ ಆಗೋದಿಲ್ಲ. ARGS ಅಂದ್ರೆ ಆಂಟಿ ರಯಟ್ ಗನ್ಸ್, ಇದರ ದಾಳಿಯನ್ನ ಫೇಸ್ ಮಾಡಿದಂತ ವಿದ್ಯಾರ್ಥಿಗಳಿಗೆ ಈ ರೀತಿ ಗಟರ್ ಚಾಪ್ ಅನ್ನೋದು ಎಷ್ಟು ಸರಿ? ಈ ಹೋರಾಟದ ನಂತರ ಪ್ರಧಾನಮಂತ್ರಿಯವರು ತಮ್ಮ ಮೇಲೆ ನಿಂದನಾತ್ಮಕ ಹೇಳಿಕೆಯನ್ನ ಹೇಳಿರ್ತಕ್ಕಂಥವ್ರನ್ನ ನಾನು ಕ್ಷಮಿಸಿದೀನಿ ಅಂತ ಬೇರೆ ಹೇಳ್ತಾರೆ. ಹಾಗಾದ್ರೆ ARGS ನ ಫೈರ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಂತವ್ರು ಯಾರು? ಇವರದ್ದೇ ಸರ್ಕಾರ ತಾನೆ. ಸೊ ಪ್ರಧಾನಮಂತ್ರಿಯವರ ಈ ಒಂದು ಹೇಳಿಕೆ ರಾಜಕೀಯ ಲಾಭಕ್ಕೋಸ್ಕರ ಆಗಿರಬಾರ್ದು, ಅದು ವಿದ್ಯಾರ್ಥಿಗಳ ಪರ ಆಗಿರ್ಬೇಕು. ಈ ರೀತಿ ಎಲ್ಲವೂ ಕೂಡ ರಾಜಕೀಯ ಪಕ್ಷಗಳ ಉಳಿವಿಗಾಗಿ ಮತ್ತೆ ಲಾಭಕ್ಕಾಗಿ ಆಗಿರೋದ್ರಿಂದ ವಿದ್ಯಾರ್ಥಿಗಳು ತುಂಬಾನೇ ಹುಷಾರಾಗಿರ್ಬೇಕಾಗತ್ತೆ. ವಿದ್ಯಾರ್ಥಿಗಳು ತಾವು ಹೋಗಿರ್ತಕ್ಕಂಥ ಹೋರಾಟದ ಬೇಡಿಕೆ ಏನು, ಅದರ ವಸ್ತು ಏನು, ಮತ್ತೆ ನಾವೇನಾದ್ರೂ ಹೇಳಿಕೆಗಳನ್ನ ಕೊಡ್ತೀವಿ ಅಂತ ಅಂದ್ರೆ ಅದು ತುಂಬಾ ತೂಕವಾಗಿರ್ಬೇಕು. ಮತ್ತೆ ಆ ಹೋರಾಟದ ಬಗ್ಗೆ ತುಂಬಾ ಸ್ಪಷ್ಟ ಅರಿವಿರ್ಬೇಕಾಗುತ್ತೆ. ಯಾಕಂದ್ರೆ ನಾವು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಸ್ಪ್ರೆಡ್ ಆಗುತ್ತೆ. ಅಕಸ್ಮಾತ್ ನಾವು ಕೊಡ್ತಕ್ಕಂಥ ಹೇಳಿಕೆಗಳು ವಿವಾದಾತ್ಮಕವಾಗಿ ಅಥವಾ ನಿಂದನಾತ್ಮಕವಾಗಿ ಏನಾದ್ರೂ ಇದ್ರೆ ಸಮಾಜದ ಮುಂದೆ ನಮ್ಗೆ ಪ್ರಬುದ್ಧತೆ ಇಲ್ಲದವರನ್ನಾಗಿ ನಮ್ಮನ್ನ ಬಿಂಬಿಸುತ್ತೆ. ಆಮೇಲೆ ನಮ್ಮ ಹೋರಾಟಗಳಿಗೆ ಮನ್ನಣೆ ಸಿಗೋದು ಕಡಿಮೆ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಹೋರಾಟಗಳ ಬಗ್ಗೆ ತುಂಬಾನೇ ಅರಿವಿರ್ಬೇಕಾಗತ್ತೆ. ಮತ್ತೆ ನಾವು ಹೋರಾಟಗಳನ್ನ ಮಾಡ್ತಿರೋದು ಯಾವ ಸರ್ಕಾರದ ವಿರುದ್ಧ ಅನ್ನೋದು ಸ್ಪಷ್ಟವಾಗಿರ್ಬೇಕು ನಮ್ಗೆ. ನಾವು ಹೋರಾಟಗಳನ್ನ ಮಾಡ್ತಿರ್ತಕ್ಕಂಥದ್ದು ಬಂಡವಾಳಶಾಹಿ ಸರ್ಕಾರಗಳ ವಿರುದ್ಧನ ಅಥವಾ ಸಮಾಜವಾದಿ ಸರ್ಕಾರಗಳ ವಿರುದ್ಧನ ಅಥವಾ ಸಮತಾವಾದಿ ಸರ್ಕಾರಗಳ ವಿರುದ್ಧನ ಅನ್ನುವ ತುಂಬಾ ಸ್ಪಷ್ಟತೆ ಇರ್ಬೇಕಾಗುತ್ತೆ. ಈಗ ನಾವು ಮಾಡ್ತಿರ್ತಕ್ಕಂಥ ಹೋರಾಟ ಬಂಡವಾಳಶಾಹಿ ಸರ್ಕಾರಗಳ ವಿರುದ್ಧ. ಸೊ ಇಲ್ಲಿ ವಿದ್ಯಾರ್ಥಿಗಳ ಮತ್ತೆ ಸಾರ್ವಜನಿಕರ ಹೋರಾಟಗಳನ್ನ ತುಂಬಾನೇ ಸೂಕ್ಷ್ಮವಾಗಿ ಸರ್ಕಾರಗಳು ಗಮನಿಸ್ತವೆ. ಎಲ್ಲಾದ್ರೂ ಒಂದು ಸಣ್ಣ ತಪ್ಪು ಕೂಡ ಸಿಕ್ಕಿದ್ರು ಕೂಡ ಅವ್ರ ಮೇಲೆ ಕೇಸ್ ಆಗುತ್ತೆ ಮತ್ತೆ ಅವರನ್ನ ಅರೆಸ್ಟ್ ಮಾಡ್ತಾರೆ. ಹಾಗಾಗಿ ನಮ್ಮ ಹೋರಾಟಗಳಲ್ಲಿ ಒಂದು ತುಂಬಾನೇ ಸ್ಪಷ್ಟತೆ ಮತ್ತೆ ದೃಢತೆ ಇರೋದು ಬೇಕಾಗುತ್ತೆ. ಅಬ್ಸಲ್ಯೂಟ್ಲಿ ಹೋರಾಟ ಅಂದ್ಮೇಲೆ ಆಕ್ರೋಶ ಇದ್ದೇ ಇರುತ್ತೆ. ಆದ್ರೆ ಆಕ್ರೋಶನ ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.